ಕನ್ನಡಿಗರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತಾನೆ ಇದೆ. ಕನ್ನಡ ಪರ ಹೋರಾಟಗಾರರಂತೂ ಸಿಡಿದೆದ್ದಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗಬಾರದು ಅಂತ ಹೇಳಿ ಇನ್ನು ನಮ್ಮ ಜೊತೆಗೆ ವಿಕಾಸ್ ಪರ ವಕೀಲರಾದಂತಹ ಅಜಯ್ ಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಈ ಘಟನೆ ಬಗ್ಗೆ ನೋಡಿದ್ರಿ ನೀವು. ಈಗ ವಿಕಾಸ್ ಇವತ್ತು ಸ್ಟೇಷನ್ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ. ವಿಕಾಸ್ ಹೇಳಿದಂಥ ಮಾತನ್ನ ಕೂಡ ನಾವು ಕೇಳಿಸ್ಕೊಂಡ್ವಿ. ಮುಂದಿನ ಕಾನೂನು ಹೋರಾಟ ಆಗೇ ಆಗುತ್ತೆ, ನಾನು ಇದನ್ನು ಇಲ್ಲಿಗೆ ಬಿಡಲ್ಲ ಅಂತ ಹೇಳಿ. ಈ ಕೇಸ್ ಬಗ್ಗೆ ಸರ್ ಏನು ಹೇಳ್ತೀರಾ? ಮೇಡಮ್, ಪ್ರಾಥಮಿಕ ಹಂತದಲ್ಲಿ ಸದ್ಯಕ್ಕಂತೂ ಜಯ ಸಿಕ್ಕಿದೆ. ಒಂದು ನಿನ್ನೆ ಬೆಳಗ್ಗೆ ಏನು ಅತಾಚುರವಾಗಿ ನಡೆದಿತ್ತು, ಒಂದು ಸಣ್ಣ ಈ ಬೆಂಗಳೂರು ಅಂತ ಮಹಾನಗರ ಪಾಲಿಕೆಯಲ್ಲಿ ಸಾಮಾನ್ಯ ಜನಸಾಮಾನ್ಯ ಅಲ್ಲಿಗೆ ಮರೆತು ಹೋಗೋಂಥದ್ದು, ಭಾಷೆನ ಹೇಳ್ತಿರೋದು, ಜನಾಂಗನ ಹೇಳ್ತಿರೋದು, ಆ ಥರದ ಭಾಷೆ ಮಧ್ಯೆ ಸೂಕ್ಷ್ಮ ವಿಚಾರ ಮೇಡಮ್. ಭಾಷೆ ಅನ್ನೋದು ಸೂಕ್ಷ್ಮ ವಿಚಾರ. ಅದು ಎತ್ತುಕಟ್ಟಿ ಬೆಂಕಿ ಆಡೋಂಥ, ಅದು ಹೈಲಿ ಎಜುಕೇಟೆಡ್ ವಿಂಗ್ ಕಮಾಂಡರು ಸಾಮಾನ್ಯ ಪ್ರಜೆ ಹತ್ರ ಹೆಂಗೆ ನಡ್ಕೊಳ್ಬೇಕು, ಹೇಗೆ ಬೇರೆ ಕಡೆಯಿಂದ ಬಂದಾಗ ಯಾವ ರೀತಿ ನಡ್ಕೊಬೇಕು ಸಾಮರಸ್ಯ ಅದು ಇಲ್ಲ. ಒಂದು ಆ ವ್ಯಕ್ತಿ ಆ ನಡೆದಿರೋ ಘಟನೆಯನ್ನು ತಿರುಚಿ ಮೀಡಿಯಾವರಿಗೆ ಅದನ್ನು ಪ್ರವೋಕ್ ಮಾಡ್ತಾನಲ್ಲ, ಅದು ಅಕ್ಷಮ ಅಪರಾಧ. ಖಂಡಿತ. ಅವರು ಹಿನ್ನೆಲೆ ಏನಂತ ನೋಡಬೇಕಾಗ್ತದೆ. ಅವರು ಏರ್ಫೋರ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಹಿನ್ನೆಲೆಯಿಂದ ಅವ್ರು ಈ ಥರ ಘಟನೆಗೆ ಮುಂದೆ ನಡೆದಿತ್ತ, ಅವ್ರ ಮನಸ್ಥಿತಿ ಆಗಿದೆ ಅಂತ ನಾವು ಆ ಇಲಾಖೆಯನ್ನು ಕೇಳಬೇಕಾಗ್ತದೆ. ಒಂದು. ಎರಡನೇದು, ಪೊಲೀಸ್ ಇಲಾಖೆಯವರು ಇದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಅವ್ರ ವೈಪಲ್ಲಿ ಎದ್ದು ಕಾಣ್ತದೆ ಮೇಡಮ್. ಬೆಳಗ್ಗೆ 6:20 ನಡೆದಂಥ ಇನ್ಸಿಡೆಂಟನ್ನು ಮಧ್ಯಾಹ್ನ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡ್ತಾರೆ. ಏನೋ ಒಂದು ಇನ್ಸಿಡೆಂಟ್ ಮಾಡ್ತಾರೆ. ಆ ಸತ್ಯಾಸತ್ಯ ನೋಡಿದೆ, ಯಾರೋ ಬಂದರು ಏನೋ ಕೊಟ್ಟರು ಅಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನ್ಗೂ ಇನ್ಸಿಡೆಂಟ್ ನಡೆದಿದ್ದಕ್ಕೆ ಒಂದು 500 ಮೀಟ್ರ್ ತಕ್ಷಣವಾಗಿ ಸರ್ಚ್ ಮಾಡಿ ಆ ಸ್ಥಳೀಕರಣ ಮತ್ತು ಐ ವಿಟ್ನೆಸ್ಸನ್ನು ಆ CC ಕ್ಯಾಮ್ರಾ ಫುಟೇಜ್ ತೆಗೆದಿದ್ರೆ ಇಷ್ಟು ದೊಡ್ಡ ವಿಚಾರ ಆಗ್ತಿರ್ಲಿಲ್ಲ. ಏಕಾಏಕಿ ಬಂದು ಒಬ್ಬ DSP ಬರ್ತಾರೆ, ಒಬ್ಬ ACP ಬಂದು FIR ಮಾಡಿಸ್ತಾರೆ ಮೇಡಮ್. ಎಲ್ಲ ಸ್ಟೇಷನ್ಗಳಲ್ಲೂ ACP DCP ಬಂದು FIR ಮಾಡಿಸಂಗಿದ್ರೆ ಠಾಣೆಗಳು ಏನಕ್ಕಿರಬೇಕು? ಹೌದು, ಮಾಡಿಸ್ತಾರೆ. 3 ಗಂಟೆಗೆ ಏಕಾಏಕಿ ಬಂದು ಅರೆಸ್ಟ್ ಮಾಡ್ತಾರೆ. ರೀಸನ್ ನೋಟಿಸ್ ಕೊಡಲ್ಲ ಮೇಡಮ್. ಪೊಲೀಸ್ ವೈಫಲ್ಯ ಅಂತ ನೋಟಿಸ್ ಕೊಡಲ್ಲ, ಡೈರೆಕ್ಟ್ ಅರೆಸ್ಟ್ ಮಾಡ್ತಾರೆ. 5 ಗಂಟೆ ಅಥವಾ 5:15 ಆ ವಿಡಿಯೋ ಕ್ಲಿಪ್ಗೆ ಏನು ಹರಿದಾಡ್ತವೆ ಅದರಲ್ಲಿ ನಿಜವಾದ ಏನು ಸತ್ಯಾಸತ್ಯ ಬಯಲಿಗೆ ಬರ್ತದೆ. ಅಲ್ಲಿ ವಿಂಗ್ ಕಮಾಂಡರ್ ಬಂದು ಇವನು ಹೊಡಿತಾರೆ, ಅದು ಮುಗ್ಗ ಬೂಟ್ ಕಾಲಲ್ಲಿ ಹೊಡಿತಾರೆ. ಅಪರಾಧ ಅವನೇನಾದ್ರು ಆತಾಚಾರಿಗೆ ಸತ್ತೋಗ್ಬಿಟ್ಟಿದ್ರೆ ಯಾರು ಜವಾಬ್ದಾರ? ಹೌದು. ಅಲ್ಲ, ಅವ್ನು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿದ್ರೆ ಮುಖ ಪಂಚರ್ ಆಗೋಗ್ತಿತ್ತು ಸರ್. ಪಂಚರ್ ಆಗಿತ್ತು. ಒಂದು ಆ ಸ್ಕ್ರಾಚಸ್ ಇದೆಯಲ್ಲ, ಬೆಳಗ್ಗೆ 6:15 ಆಗಿರೋದು ಸಂಜೆ 9 ಗಂಟೆಯಲ್ಲಿ ನಾನು ಸ್ಟೇಷನಲ್ಲಿ ನೋಡಿದ್ರೆ ಗಾಯಗಳಾಗೇ ಇದೆ ಮೇಡಮ್. ಪೊಲೀಸರು ಒಂದು ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅವ್ರಿಗೆ, ಒಂದೇ ಸಣ್ಣ MLC ಮಾಡಿಸಿಲ್ಲ ಮೇಡಮ್. ಇಷ್ಟು ಮಾಡಿಕೊಂಡು ಆ ಸತ್ಯಾಸತ್ಯ ನೋಡಿ ನಾವು 7 ಗಂಟೆ ಕಂಪ್ಲೇಂಟ್ ಕೊಡ್ತೀವಿ, ರಾತ್ರಿ 4:00ವರೆಗೂ ಠಾಣೆಯಲ್ಲೇ ಇರ್ತೀವಿ, FIR ಕಾಪಿ ಕೊಡೋದಿಲ್ಲ. ಕೊಡ್ತೀವಿ FIR ಕಾಪಿ ಕೊಡೋದಿಲ್ಲ. ಮತ್ತು ಅವ್ರಿಗೆ MLC ಮಾಡಿ ತಕ್ಷಣ ಅವ್ರು ರಿಪೋರ್ಟ್ ಮಾಡಿದರೆ ಅವ್ನು ಕಲ್ಕತ್ತಾಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹೊಡೆದವನು ಕಲ್ಕತ್ತಾದಲ್ಲಿದ್ದಾನೆ, ಓಡಿಸ್ಕೊಂಡು ಠಾಣೆಯಲ್ಲಿದ್ದಾನೆ. ಇದು ಪೊಲೀಸರು ವೈಫಲ್ಯ. ಅವರು FIR ಮಾಡದೇ ಇದ್ದರೆ ಆ CC ಕ್ಯಾಮ್ರಾ ಫುಟೇಜ್ ಫಸ್ಟ್ ನೋಡಿದ್ರೆ ಈ FIR ಆಗ್ತಾ ಇರಲಿಲ್ಲ. ಸುಳ್ಳು ಕಂಪ್ಲೇಂಟು, ಸುಳ್ಳು FIR ಮೇಡಮ್. ನಾವು ನಿನ್ನೆ 4 ಗಂಟೆಯಿಂದ ಇವತ್ತು 12:30 1 ಗಂಟೆ ಬಿಟ್ಟಿದ್ದಾರೆ. ಯಾಕೆ ಸತ್ಯಾಸತ್ಯ ತಿಳಿದ ಮೇಲೆ ಯಾಕೆ ನೆನೆ ಬಿಡಲಿಲ್ಲ? ಅವ್ರು ಸ್ಟೇಷನ್ ಮೇಲೆ ಯಾಕೆ ಬಿಡಲಿಲ್ಲ? ಅವರು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ ಮೇಲೆ ಎಲ್ಲ ಠಾಣೆಗಳಲ್ಲೂ ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ಚಾನೆಲ್ಗಳು, ಮಾಧ್ಯಮದವರು ಮತ್ತು ಸ್ಥಳೀಕರು ಹೋರಾಟ ಮಾಡೋಕ್ಕಾಗಲ್ಲ ಮೇಡಮ್. ಅಂದ್ರೆ ಮಾಡಿದ್ರೆ ಮಾತ್ರ ಇವ್ರು ಬಿಡ್ತಾರ ಅಂತನಾ? ಮಾಡದೇ ಇದ್ರೆ ಬಿಡಲ್ಲ. ನನಗೆ ನಮ್ಮ ಇದ್ಯಾವುದು ಅತಾಚಿರ ಆಗಿರೋದಕ್ಕಾಗಿ ಈ ಕನ್ನಡ ಪರ ಸಂಘಟನೆಗಳು ಮತ್ತು ಸ್ಥಳೀಕರು ಈ ಮಾಧ್ಯಮಕ್ಕೆ ಅಭಿನಂದನೆ ಸಲ್ಲಿಸಬೇಕು. ಎತ್ತೆಚ್ಕೊಂಡ್ರಲ್ಲ, ಒಬ್ಬ ಸಾಮಾನ್ಯ ಪ್ರಜೆಗೆ ಪಾಪ ಅನ್ಯಾಯ ಆಗಿದ್ದಾಗ ಅಯ್ಯೋ ಪಾಪ ಅಂದ್ರಲ್ಲ, ಅದು ಖುಷಿ ಪಡಬೇಕಾಗಿರೋ ವಿಚಾರ. ಅಷ್ಟೇ ಅಲ್ಲ, ಅವನ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ. ವಿಂಗ್ ಕಮಾಂಡರ್ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಆಗಿದೆ ಮೇಡಮ್. ಅವನ್ನ ಅರೆಸ್ಟ್ ಮಾಡಬೇಕು. ಕಲ್ಕತ್ತಾದಲ್ಲಿದ್ದಾನೆ, ಅವ್ನು ಕರ್ಕೊಂಬಂದು ಅರೆಸ್ಟ್ ಮಾಡಬೇಕು. ಈ ಕಾನೂನು ನೆಲದಲ್ಲಿ ನ್ಯಾಯ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಅನ್ವಯಿಸ್ತದೆ. ಅವ್ರಿಗೆ ಅರೆಸ್ಟ್ ಮಾಡಬೇಕು. ನಮ್ಗೆ ಹಾಕಿರೋ FIR ಮೇಲೆ B ರಿಪೋರ್ಟ್ ಹಾಕಬೇಕು, ಅವ್ರಿಗೆ ಚಾರ್ಜ್ ಶೀಟ್ ಹಾಕ್ಬೇಕಂತ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಅವರು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಅದು ನೋಡ್ಬೇಕು ಏನು ಮಾಡ್ತಾರೆ, ಅದು ನೋಡ್ಬೇಕು. ಖಂಡಿತ. ಅರುಣ್ ಜಾವಗಲ್ ಅವರು, ಈಗ ರಾತ್ರಿಯಿಡೀ ನೀವು ಪ್ರೊಟೆಸ್ಟ್ ಮಾಡ್ತೀರಾ, ಅದರ ಫಲವಾಗಿ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಸ್ಟೇಷನ್ ಬೇಲ್ ಮೇಲೆ ವಿಕಾಸ್ನನ್ನು ರಿಲೀಸ್ ಮಾಡಲಾಗುತ್ತೆ. ಈಗ FIR ಕೂಡ ಆಗಿದೆ. ಆ FIR ಅಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ವ್ಯಕ್ತಿ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿ ಶೀಲಾದಿತ್ಯ ಬೋಸ್ ಅಂತ ಹೇಳಿ ಎಲ್ಲೂ ಕೂಡ ಹೆಸರು ಉಲ್ಲೇಖ ಆಗಿಲ್ಲ ಅಂತ ಹೇಳಿ. ಯಾಕೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳು. ನೀವು ಆ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿದ್ರಾ? ನಾವು ರಾತ್ರಿ ಯಾವಾಗ ನಾವು ಕೇಳಿದ್ದು ಬಿಟ್ಬಿಡಿ ಅಂತ ನಮಗೆ ಕೇಳಿಲ್ಲ. ರಾತ್ರಿ ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ದೇನೆಂದ್ರೆ, ನೀವು ಕಾನೂನಲ್ಲಿ ಏನು ಹೇಳುತ್ತೆ ಅದನ್ನ ಮಾತ್ರ ಮಾಡಿ. ಹೌದು, ಹುಡುಗನ್ನ ಕಳಿಸ್ಕೊಡಿ ಅನ್ನೋದಾಗಬಹುದು,
ಅಥವಾ ಹುಡುಗನ ತಪ್ಪೇ ಇಲ್ಲ ಅನ್ನೋದಾಗ್ಬೋದು, ಅಥವಾ ಕೇಸ್ ವಜಾ ಮಾಡಿ ಅನ್ನೋದಾಗ್ಬೋದು, ನಾವೇನೂ ಕೇಳಿಲ್ಲ. ನಾವು ಕೇಳಿದ್ ಒಂದೇನೆ, ಇವರು ಹುಡುಗನ ಹತ್ರ ಕಂಪ್ಲೇಂಟ್ ತಗೊಳ್ಳಿ, ಅದಕ್ಕೆ FIR ಮಾಡಿ, FIR ಕಾಪಿ ಕೊಡಿ, ನಿಮ್ದೇನು ಇನ್ವೆಸ್ಟಿಗೇಷನ್ ಇದೆ ಆ ಇನ್ವೆಸ್ಟಿಗೇಷನ್ನ ನೀವು ರಿಪೋರ್ಟ್ನ ಸಬ್ಮಿಟ್ ಮಾಡಿ ಕೋರ್ಟ್ಗೆ, ನಾವು ಕಾನೂನಾತ್ಮಕವಾಗಿ ಏನೇನು ಕ್ರಮ ತಗೋಬೇಕೋ ಮಾಡ್ತೀವಿ ಅನ್ನೋ ಮಾತನ್ನ ಮಾತ್ರ ಹೇಳ್ಕೊಂಡು ಬಂದ್ವಿ. 8 ಗಂಟೆ 8:30 ಶುರು ಮಾಡಿದವರು 3:30ವರೆಗೂ ಅದನ್ನೇ ಹೇಳಿದ್ದು ಹೊರತುನೆ ನಾವು ಯಾವಾಗಲೂ ಸಹ ಇದು ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡಿ, ಕಾನೂನಿನ ಆಚೆಗೆ ನೀವು ಏನಾದರೂ ಇದು ಮಾಡಿ ಅನ್ನೋ ಮಾತನ್ನ ಹೇಳೇ ಇರಲಿಲ್ಲ. ಕೊನೆಗೆ ಏನು ಮಾಡಿದ್ರು, ಇವರು ಮಾಡ್ತಾ ಇದ್ದೀವಿ 5 ನಿಮಿಷದಲ್ಲಿ ಆಗುತ್ತೆ, 10 ನಿಮಿಷದಲ್ಲಿ ಆಗುತ್ತೆ, 15 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ಕೊಂಡು ಸುಮಾರು ಒಂದು 2 ಗಂಟೆ ಸಮಯದಲ್ಲಿ ಅವರ ಮೊಬೈಲ್ನಲ್ಲಿ ಒಂದು FIR ಕಾಪಿನ ತೋರಿಸಿದ್ರು. ನಾವು FIR ಕಾಪಿ ಕೊಡಿ ಅಂತ 2 ಗಂಟೆ ರಾತ್ರಿಲಿ, 2 ಗಂಟೆ 2:30 ರಾತ್ರಿನಲ್ಲಿ. ಓಕೆ. ಅವಾಗ ನಾವು ನೋಡಿದಾಗ ಅಲ್ಲೂ ಸಹ ಡ್ರೈವರ್ ಅಂತನೋ ಇತ್ತು, ಹೆಸರು ಮೆನ್ಷನ್ ಆಗಿಲ್ಲ. ಕಾರ್ ಡ್ರೈವರ್ ಅಂತ ಅಲ್ಲೇ ನಮ್ಮವರೇ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಸಹ, ಯಾಕೆ ನೀವು ಹೆಸರು ಹಾಕಿಲ್ಲ, ಗೊತ್ತಿದೆಯಲ್ಲ ಹೆಸರು, ಯಾಕೆ ಹೆಸರು ಹಾಕಿಲ್ಲ ನೀವು ಅನ್ನೋ ಪ್ರಶ್ನೆನ ಮುಂದಿಟ್ರು. ಅದಕ್ಕೆ ಅಲ್ಲಿದ್ದ ಪೊಲೀಸ್ ಅವ್ರು ಏನು ಮಾಡಿದ್ರು ಅಂದರೆ, ಇಲ್ಲ ಇದು ವಿಕಾಸ್ ಏನು ಹೇಳಿದ್ದಾರೆ ಅದನ್ನ ಮಾಹಿತಿ ತಗೊಂಡು ನಾವು ಈ FIR ರೆಡಿ ಮಾಡಿದ್ದೀವಿ, ಹಾಗಾಗಿ ಅದರಲ್ಲಿ ಅವರು ವಿಕಾಸಿಗೆ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಡ್ರೈವರ್ ಅಂತ ಹೇಳಿದ್ದಾರೆ, ನಾವು ಡ್ರೈವರ್ ಅಂತ ಹಾಕೊಂಡಿದ್ದೀವಿ ಅಂತ. ಆದರೆ ನಿಜಾಂಶ ನಮಗೆ ಅನ್ಸಿರೋ ಪ್ರಕಾರ ಡ್ರೈವ್ ಮಾಡ್ತಿದ್ದು ಅವ್ರ ಹೆಂಡತಿ ಅನ್ಸುತ್ತೆ, ಇವರಲ್ಲ. ಅಲ್ಲೂ ಒಂದು ಅನ್ಸುತ್ತೆ, ಯಾಕಂದ್ರೆ ಅಲ್ಲಿ CCTV ಒಂದು ಟೆಂಪೋ ಅಡ್ಡ ಬರುತ್ತೆ, ಅದಿಲ್ಲ ಅಂದಿದ್ರೆ ಇನ್ನೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ವಿಕಾಸು ಮುಂದೆ ಬಂದು ಗಾಡಿ ನಿಲ್ಸಿರ್ತಾರೆ, ಬಟ್ ಹಿಂದೆಯಿಂದ ಬಂದು ಕಾರು ಡಿಕ್ಕಿ ಹೊಡೆಯೋದು. ಮೋಸ್ಟ್ಲಿ ಮರೂನ್ ಕಲರ್ ಕಾರು, ರೆಡ್ ಕಲರ್ ಕಾರು ಅಂತ ಅನ್ಸುತ್ತೆ. ಬಟ್ ಡ್ರೈವ್ ಯಾರು ಮಾಡ್ತಿದ್ರು ಅನ್ನೋದು ಸ್ವಲ್ಪ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಡ್ರೈವ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ, ಯಾಕಂದ್ರೆ ಕೆಲವೊಂದ್ ಕಡೆ ನೋಡಿದಾಗ ಅವ್ರ ಹೆಂಡತಿ ಡ್ರೈವ್ ವಿಕಾಸ್ ಏನ್ ಹೇಳ್ತಾರೆ, ಯಾರು ಡ್ರೈವ್ ಮಾಡ್ತಿದ್ರು ಮಾತಾಡ್ಬೇಕಾದ್ರು ಹೆಂಡತಿನೇ ಡ್ರೈವ್ ಮಾಡ್ತಾ ಇದ್ರು, ಗಂಡ ಪಕ್ಕದಲ್ಲಿದ್ದ ಏರ್ಪೋರ್ಟ್ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಸೊ ವಿಕಾಸ್ ಅವನು ಸೈಲೆನ್ಸರ್ಗೆ ಏನು ಟಚ್ ಆಗುತ್ತೆ ಕಾರು, ಅವ್ನು ಬಂದು ಕೇಳ್ತಾನೆ, ನನ್ನ ಕಾರ್ಗೆ ನನ್ನ 2 ವೀಲರ್ ಸೈಲೆನ್ಸರ್ ಟಚ್ ಆಗಿದೆ ಅಂತ ಕೇಳಿದ್ದಕ್ಕೆ ಅವಳು ಹಿಂದಿಯಲ್ಲಿ ಕೆಟ್ಟ ಮಾತು ಬೈತಾರೆ. ಸೊ ಯಾಕೆ ಬೈದ ಅಂತ ಕೇಳಿದಕ್ಕೆ ಅವ್ನು ಡೋರ್ ತೆಗೆದು ಬಂದು ಹೊಡೆದಿರೋದು, ಗಂಡ ಹೊಡೆದಿರೋದು. ಅದು ಅವನಿರೋದು 7 ಅಡಿ, ಒಂದು 80-90 kg ಇದ್ದಾನೆ. ಅಲ್ಲ ಸರ್, ವಿಂಗ್ ಕಮಾಂಡರ್ ಅಂತ ಹೇಳಿದ್ರೆ ಟ್ರೈನಿಂಗ್ ಇರುತ್ತೆ, ಮುಖಕ್ಕೆ ಒಂದು ಪಂಚ್ ಕೊಟ್ರೇನೆ ಅವನ ತಲೆಗೆ 1 ಅಡಿ ಫೀಟ್ ಇದೆ ಮೇಡಮ್, ಆಗ ತಲೆ ಹೋಗಿ ಹೊಡೆಯಕ್ಕಾಗಲ್ಲ. ಕುಳ್ಳ ಇಷ್ಟಿದ್ದ ಇದ್ದಾನೆ, ಅವನು ಹೊಡೆದಿರೋ ಫೋರ್ಸ್ಗೆ 5 ಅಡಿ ಹೋಗಿ ದೂರ ಬೀಳ್ತಾನೆ ಲಾರಿ ಮುಂದೆ. ಹೌದು, ಆ ದೃಶ್ಯ ನೋಡ್ಬಿಟ್ರೆ ಅವ್ನು ಇನ್ನೂ ಬದುಕಿದಾನೆ. ಅಲ್ಲ, ಸ್ಟ್ಯಾಂಡ್ ಹಾಕೋದಕ್ ಬಿಡಲ್ಲ, ಆ ಬೈಕ್ ನ ನೂಕೊಂಡ್ಬಂದು ಆ ಬೈಕ್ ಸ್ಟ್ಯಾಂಡ್ ಹಾಕಿ ನಿಲ್ಸಕ್ ಬಿಡಲ್ಲ, ಬೈಕ್ ಸಮೇತ ಫೋನ್ ನ ಚೆಚ್ಚಿ ಕೀ ಕಿತ್ತು ಇಲ್ಲ ಬಿಸಾಕ್ ಬಿಡ್ತಾನೆ. ಪಾಪ ಅಲ್ಲಿ ಎಷ್ಟೋ ಜನ ಪ್ರೊಟೆಕ್ಟ್ ಮಾಡ್ತಾರೆ. ಅಲ್ಲ, ಯಾರು 1-2-3 ಜನ ತಡೆಯೋದಕ್ಕೆ ಆಗಲ್ವಲ್ಲ. ಆ ದೃಶ್ಯ ನೋಡಿದ್ರೆ ಎಷ್ಟು ಭಯಾನಕ ಆಗಿದೆ ಅಂತ ಹೇಳಿದ್ರೆ, ಇವತ್ತು ವಿಕಾಸ್ ಬದುಕಿರದೆ ಹೆಚ್ಚು ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅವ್ರ ವಿಡಿಯೋ ಗಮನಿಸಿದ್ರೆ ಅವ್ರು ಹೇಳ್ತಾರೆ, ನಂದು ಒಂದು ಮೊಬೈಲ್ ಹೋಗಿದೆ, ಒಂದು ಕೀ ಹೋಗಿದೆ ಅಂತ ಹೇಳ್ತಾರೆ. ಆದ್ರೆ ಮೊಬೈಲ್ ಕಿತ್ಕೊಂಡು ಹೊಡೆದಾಕೋದು ವಿಕಾಸ್ದು, ಕೀ ಕಿತ್ಕೊಂಡು ಎಸೆಯೋದು ವಿಕಾಸ್ ಗಾಡಿ. ಆಮೇಲೆ ಅವ್ರು ಹೇಳ್ತಾರೆ, ನನ್ನನ್ನ ತುಂಬಾ ಜನ ಸೇರ್ಕೊಂಡು ಹೊಡೆದ್ರು ಅಂತ ಹೇಳ್ತಾರೆ. ಅಲ್ಲಿ ಯಾರು ಹೊಡೆದಿಲ್ಲ, ಎಲ್ಲ ಕಾಣ್ತಿದೆಯಲ್ಲ. ಆಮೇಲೆ ವಿಂಗ್ ಕಮಾಂಡರ್ಗೆ ಅಲ್ಲಿರೋ CCTV ಫುಟೇಜಸ್ ಗೊತ್ತಿಲ್ಲ, ಜನ ವಿಡಿಯೋ ಮಾಡ್ಕೊಳ್ತಿರೋದು ಗೊತ್ತಿಲ್ಲ, ರೋಷಾವೇಶ ಹೊಡೆದಾಕ್ಬೇಕು. ಆಮೇಲೆ ನಾನು ಇದನ್ನೇ ಮಾಡ್ಲಿಲ್ಲ, ನಾನು ಅವ್ರು ಹೊಡೆದ್ರು ನಾನು ಹೊಡೆಸ್ಕೊಂಡೆ, ನಾನು ರಿಟಾಲಿಟೇ ಮಾಡ್ಲಿಲ್ಲ ಅನ್ನೋ ಒಂದು ಮಾತನ್ನ ಸಹ ಹೇಳ್ತಾರೆ. ಅಲ್ಲ, ಅದರಲ್ಲಿ ಅಮಾಯಕಂತರ ಸಿಂಪತಿ ಗಿಟ್ಟಿಸ್ಕೊಂಡೋಕ್ ಬಂದು ವಿಡಿಯೋ ಮಾಡಿ ತಾನೇ ಸಿಕ್ಕಾಕೊಂಡಿರೋದು, ತಾನೇ ಹೆಣದಿರೋ ಬಲೆಲಿ ತಾನೇ ಸಿಕ್ಕಾಕೊಂಡಿರೋದು ಇವತ್ತು. ಹೌದಾ, ಹಂಗೆ ಆಗಿರೋದು. ಒಬ್ಬ ರಕ್ತ ಸೋರ್ತ ವ್ಯಕ್ತಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಕೋಲ್ಕತ್ತಾಗ ಹೋಗ್ತಾರೆ ಅಂದ್ರೆ ಯಾಕೆ ಬಿಡು? ಹೌದು, ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೋದಿತ್ತಲ್ಲ. ಏನಿಲ್ಲ, ಕೂಲ್ ಅಳತೆದಲ್ಲಿದೆ, ಅವನ ಹೆಂಡತಿನ ಬಂದು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಹೌದು, ಸೋಷಿಯಲ್ ಮೀಡಿಯಲ್ಲಿ ಮಾಡಿ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿ, ಈ ಉತ್ತರ ಭಾರತೀಯನ ಹಿಂದಿ ವಿಚಾರಕ್ಕೆ ಕನ್ನಡಿಗರು ಹೊಡೆದರು ಅಂದ್ಬಿಟ್ಟು ಅದು ನ್ಯಾಷನಲ್ ನ್ಯೂಸ್ ಆಗೋ ತರ ಮಾಡ್ಕೊಂಡು, ಹಾಗೇನಾದ್ರೂ ನಾವು ಹಿಂದಿ ವಿಚಾರಕ್ಕೆ ಗಲಾಟೆ ಮಾಡ್ತಾ ಬಂದಿದ್ರೆ ಕರ್ನಾಟಕದಲ್ಲಿ ಯಾವನ ಒಬ್ಬ ಹಿಂದಿವನು ಇರ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು ಅವ್ನಿಗೆ ಮನವರಿಕೆ ಆಗ್ಬೇಕು ಈಗ. ಯಾಕಂದ್ರೆ ನಾವು ಕನ್ನಡಿಗರೆಲ್ಲವನ್ನ ಸಹಿಸ್ಕೊಂಡಿದೀವಿ, ಇವತ್ತು ಎಲ್ಲವನ್ನ ಸಹಿಸ್ಕೊಂಡು ಅವರನ್ನ ಬರ್ಮಾಡ್ಕೊಂಡಿದೀವಿ. ಬಂದವ್ರು ಈ ರೀತಿ ಬದುಕಿ ಅಂತ ಹೇಳ್ತಾ ಇದೀವಿ ಅಷ್ಟೇ, ನಾವು ಬರಬೇಡಿ ಅಂತ ಹೇಳ್ತಿಲ್ಲ. ಈ ರೀತಿನೇ ಬದುಕಬೇಕು, ಕನ್ನಡಿಗರ ಗೌರವ ಕೊಡಬೇಕು, ಕನ್ನಡ ಭಾಷೆ ಕಲಿಬೇಕು. ಬೇರೆ ಬೇರೆ ದೇಶಗಳು ಕೆಲವು ದೇಶಗಳಲ್ಲಿ ಅಪ್ಲಿಕೇಶನ್ ಅವ್ರ ಭಾಷೆಯಲ್ಲಿ ಬರದಿಲ್ಲ ಅಂದ್ರೆ ಆ ದೇಶಕ್ಕೆ ಎಂಟ್ರಿನೇ ಇಲ್ಲ. ನಮ್ಮ ರಾಜ್ಯಕ್ಕೂ ಅದೇ ಕಾನೂನು ಆಗ್ಬೇಕು, ವಲಸೆ ನಿಯಂತ್ರಣ ಕಾಯ್ದೆ ಆಗ್ಬೇಕು. ನೋಡಿ, ಮತ್ತೆ ಮಾಡ್ದಂಗೆ ಒಂದಷ್ಟು ಕಾನೂನುಗಳನ್ನ ತರಬೇಕು. ಈಗ ಅಮೆರಿಕದಲ್ಲಿ ಟ್ರಂಪ್ ಯಾವ ರೀತಿ ಕಾನೂನುಗಳನ್ನ ಮಾಡಿದಾರೋ ಹಂಗ್ ಕಾನೂನು ತಂದ್ರೆ ಮೋಸ್ಟ್ಲಿ ಇಂಥವ್ರಿಗೆ ಸರಿಯಾಗುತ್ತೆ ಅಂತ ಅನ್ಸುತ್ತೆ. ಭಾಷಾ ವಿಚಾರದಲ್ಲಿ ಗಲಭೆ ಎಬ್ಬಿಸುವಂತ ಹೇಳಿಕೆಯನ್ನ ಈತ ಕೊಟ್ಟಿದ್ದಾನೆ. ಒಬ್ಬ ವಿಂಗ್ ಕಮಾಂಡರ್ ಆಗಿ ಭಾರತದ ಒಕ್ಕೂಟ ವ್ಯವಸ್ಥೆಯನ್ನ ಧಿಕ್ಕರಿಸುವಂತ ಹೇಳಿಕೆಯನ್ನ ಈತ ಕೊಟ್ಟಿದ್ದಾನೆ. ಅಂದ್ರೆ ಭಾರತದ ಬಗ್ಗೆ ಅವನಿಗೆ ಗೌರವ ಇಲ್ಲ,
ಭಾರತೀಯರ ಬಗ್ಗೆ ಗೌರವ ಇಲ್ಲ, ಕರ್ನಾಟಕದಲ್ಲಿ ಅಲ್ಲ ಭಾರತದಲ್ಲಿ ಕರ್ನಾಟಕ ಇರೋದು ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೋಸ್ಕರ ನಾವು ಇದೊಂದು ಈ ಕೇಸು ಒಂದು ಸಣ್ಣ ಕೇಸು ಏನೋ ಆಯಿತು, ಹೊಡೆದ್ರು ಬಡಿದ್ರು, ಅದ್ರ FIR ಆಯಿತು, ಅವನು ಸ್ಟೇಷನ್ ಬೆಲ್ ಮೇಲೆ ಬಿಟ್ಟರು, ಮುಂದಿನ ತನಿಖೆ ಮಾಡ್ತಾರೆ, ಅದು ಬಿಡಿ. ಅದನ್ನು ಮುಂದುವರೆದು ಭಾಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಏನಂತ, ಈ ರಾಜ್ಯದಲ್ಲಿ ಬಂದು ಅಮಾಯಕ ಕನ್ನಡಿಗನ ಹೊಡೆದು ಅವನು ಯಾವುದೇ ಭಾಷಾ ವಿಚಾರ ತೆಗ್ದಿಲ್ಲ ಅಂದ್ರೂ ಭಾಷಾ ವಿಚಾರಕ್ಕೆ ಗಲಾಟೆ ಮಾಡಿದ್ದಾನೆ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಭಾಷಾ ವೈಷಮ್ಯವನ್ನ ವಿಷಬೀಜ ಬಿತ್ತಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಹೊತ್ತು ಅವನು ಕಮಾಂಡರ್ ಆಗಿರ್ಲಿ, ಅವನು ಯಾರಾದ್ರೂ ಆಗಿರ್ಲಿ, ಅವನ ಮೇಲೆ ಕೂಡಲೇ ಕ್ರಮ ತಗೊಳ್ಬೇಕು ಅಂತ ಹೇಳಿ ಒಂದು ರಕ್ಷಣಾ ವೇದಿಕೆ ಮುಖಾಂತರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನ್ ಗೊತ್ತಾ ಸರ್, ರೋಡಿಗೆ ಬಂದ ಮೇಲೆ ಎಲ್ಲಾ ನಾಗರಿಕರು ಒಂದೇನೆ. ಅದು ಕಮಾಂಡೋನಾರ್ ಆಗಿರ್ಲಿ, ಎಂತೆಂತ ದೊಡ್ಡ ಅಧಿಕಾರಿಗಳೇ ಆಗಿರ್ಲಿ, ರಸ್ತೆಗೆ ಬಂದ್ರು ಅಂತ ಹೇಳಿದ್ರೆ ಎಲ್ಲರೂ ನಾಗರಿಕರೇ. ಆ ರೂಲ್ಸ್ ಏನಿದೆ ಎಲ್ಲರೂ ಫಾಲೋ ಮಾಡ್ಲೇಬೇಕು. ಸಣ್ಣ ಪುಟ್ಟ ದಿನಕ್ಕೆ 100 ಆಗ್ತವೆ. ಹೌದು, 100 ಆಗ್ತವೆ ಮೇಡಮ್. ಇಲ್ಲ, ಆರ್ಮಿಲಿರೋರು ಇನ್ನೂ ಸರಿಯಾಗಿ ವರ್ತಿಸ್ತಾರೆ. ಜನರ ಗೌರವಿಸ್ತೀವಿ ಸರ್, ಎಷ್ಟು ಪೂಜನೀಯ ಭಾವದಿಂದ ನೋಡ್ತೀವಿ, ಪೂಜೆ ಮಾಡ್ತೀವಿ, ನಮಸ್ಕರಿಸ್ತೀವಿ, ಗೌರವಿಸ್ತೀವಿ, ಅವ್ರದೇ ಆದಂತ ಮರ್ಯಾದೆ ಕೊಡ್ತೀವಿ. ನಾವು ಈ ದೇಶಕ್ಕೆ ರೈತ ಮತ್ತೆ ಯೋಧ 2 ಕಣ್ಣುಗಳು ಅಂತ ಹೇಳ್ತೀವಿ. ಹೌದು, ಇವರು ಆ ಗೌರವ ತಗೊಳಕ್ಕೆ ಯೋಗ್ಯರೇ ಅಲ್ಲ ಅಂತ ಅನ್ಸುತ್ತೆ. ನೋಡ್ತಾ ಇದ್ರೆ ಅವರು ವಿಂಗ್ ಕಮಾಂಡರ್ ತರ ಕಾಣಿಸ್ತಾ ಇಲ್ಲ, ರೌಡಿ ತರ ಕಾಣಿಸ್ತಿದ್ದಾನೆ. ಅವ್ನಿಗೆ ಯಾವ ಕೆಲಸ ಕೊಟ್ರೆ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು ಅವನ ಕೆಲಸದಿಂದ ಅಮಾನತ್ ಏನಾದ್ರು ಇದೆಯಾ, ಈ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಾದ್ರು ಇದೆಯಾ ಅಂತ ಅವರು ಇಲಾಖೆ